ಇನ್ನು ರಾಜ್ಯಸಭೆಗೆ ನಡೆದಿದ್ದಂತಹ ಚುನಾವಣೆ ಪ್ರಕ್ರಿಯೆ ಮತದಾನ ಮುಕ್ತಾಯ ಆಗಿದೆ. ಇನ್ನೊಂದು ಗಂಟೆಯಲ್ಲಿ ಫಲಿತಾಂಶ ಕೂಡ ಘೋಷಣೆ ಆಗತ್ತೆ. ಕಾಂಗ್ರೆಸ್ಸಿನ ಮೂರು ಅಭ್ಯರ್ಥಿಗಳು ಹಾಗೂ ಬಿಜೆಪಿಯ ಓರ್ವ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋಲು ಅನುಭವಿಸಿದ್ದಾರೆ. ಅಧಿಕೃತವಾಗಿ ಇದು ಘೋಷಣೆ ಆಗುವಂಥದ್ದು ಮಾತ್ರ ಬಾಕಿ ಉಳಿದುಕೊಂಡಿದೆ. ಕಾಂಗ್ರೆಸ್ ಪಕ್ಷದ ಅಜಯ್ ಮಾಕೆನ್ 47 ಮತಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾಸೀರ್ ಹುಸೇನ್ 47 ಮತಗಳನ್ನು ಪಡೆದುಕೊಂಡ್ರೆ ಜಿಸಿ ಮಾಧು ಚಂದ್ರಶೇಖರ್ 45 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಒಟ್ಟು 134 ಮತಗಳನ್ನು ಹೊಂದಿತ್ತು, 134 ಶಾಸಕರನ್ನ ಹೊಂದಿತ್ತು. ಪಕ್ಷೇತರ 4 ಶಾಸಕರು ಮತದಾನ ಮಾಡಿದ್ದಾರೆ. ಬಿಜೆಪಿಯ ಒಂದು ಅಡ್ಡ ಮತದಾನ. ಒಟ್ಟು 139 ವೋಟ್ಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಬಿದ್ದರೆ ಬಿಜೆಪಿಯ ನಾರಾಯಣ್ ಸಾ ಭಾಂಡಗೆ ಅವರು 48 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ 35 ಮತಗಳನ್ನು ಗಳಿಸಿ ಸೋಲನ್ನು ಅನುಭವಿಸಿದ್ದಾರೆ. ಕೇವಲ 35 ಮತಗಳನ್ನು ಮಾತ್ರ ಅವರು ಪಡೆದುಕೊಂಡಿದ್ದಾರೆ. ಹೀಗಾಗಿ ಸೋಲನ್ನು ಅನುಭವಿಸಿದ್ದಾರೆ. ಮಿನಿಮಮ್ 45. ಆದರೆ ಕುಪೇಂದ್ರ ರೆಡ್ಡಿ ಮತಗಳ ಕೊರತೆ ಇದ್ರೂ ಕೂಡ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ತಯಾರಿ ಮಾಡಿಕೊಳ್ಳಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿ ಇದರಲ್ಲಿ ಮುಗ್ಗರಿಸಿ ಬಿದ್ದಿದೆ. ಇನ್ನು ಅದೇ ರೀತಿಯಾಗಿ ನೋಡ್ತಾ ಹೋಗೋದಾದರೆ ಕಾಂಗ್ರೆಸ್ನ ಒಟ್ಟು 3 ಅಭ್ಯರ್ಥಿಗಳಿದ್ದರು. ಮೊದಲನೇದಾಗಿ ಅದರಲ್ಲಿ ಅಜಯ್ ಮಾಕೆನ್ ಅವರು 47 ಮತಗಳನ್ನು ಪಡೆದುಕೊಂಡಿದ್ದಾರೆ. ನಾಸೀರ್ ಹುಸೇನ್ 47 ಮತಗಳನ್ನು ಪಡೆದುಕೊಂಡು ಗೆಲುವನ್ನು ಸಾಧಿಸಿದ್ದಾರೆ. ಜಿಸಿ ಚಂದ್ರಶೇಖರ್ 45 ಮತಗಳನ್ನು ಪಡೆದುಕೊಂಡು ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿಯ ನಾರಾಯಣ್ ಸಾ ಭಾಂಡ್ಗೆ ಅವರು 48 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನದ ಪ್ರಕ್ರಿಯೆ ಸಂಪೂರ್ಣ ರಿಸಲ್ಟ್ ಕೂಡ ಹೊರಗಡೆ ಬೀಳುತ್ತೆ. ಬಿಜೆಪಿ ಭಾರಿ ಮುಖಭಂಗವನ್ನ ಅನುಭವಿಸ್ತು. ಕೊನೆಗೂ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಡ್ಡ ಮತದಾನ ಆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಮುಖಭಂಗವನ್ನ ಅನುಭವಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಮಾಧುಸ್ವಾಮಿ ಅವರು ಬರಲೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂತೋಷ್, ಇವತ್ತು ನಡೆದಂತಹ ರಾಜ್ಯಸಭಾ ಚುನಾವಣೆ ಮತದಾನ ಏನಿತ್ತು ಇದರಲ್ಲಿ ಬಹುತೇಕವಾಗಿ ಈಗ ಕಾಂಗ್ರೆಸ್ ಪಕ್ಷದಿಂದ ಕಡಕ್ಕೆ ಇಳಿಸಿದ್ದಂತಹ 3 ಜನ ಅಭ್ಯರ್ಥಿಗಳು ಕೂಡ ಗೆಲುವನ್ನು ಕಂಡಿದ್ದಾರೆ. ಹಾಗೆ ಬಿಜೆಪಿಯಿಂದ ಕಣಕ್ಕಿಳಿಸಿದ್ದಂಥ ನಾರಾಯಣ್ ಸಾ ಭಾಂಡ್ಗೆ ಅವರು ಕೂಡ ಗೆಲುವಿನ ನಗೆ ಬೀರಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಮೈತ್ರಿ ಪಕ್ಷಗಳು ಕಣಕ್ಕಿಳಿಸಿದ್ವು. ಆದರೆ ಇದರಿಂದ ದೊಡ್ಡ ಮಟ್ಟದ ಒಂದು ಮುಜುಗರ ಈಗ ಮೈತ್ರಿ ಪಕ್ಷಗಳಿಗೆ ಎದುರಾಗಿದೆ. ಯಾಕೆಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಶತಾಯಗತಾಯ ನಾವು ಗೆಲ್ಲಿಸ್ಕೊಳ್ಳೇಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆದರೆ ಆ ಪ್ರಯತ್ನಗಳು ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು, ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಆತಂಕ ಇತ್ತು. ಎಲ್ಲಿ ಅಡ್ಡ ಮತದಾನವನ್ನ ಮಾಡಿಸ್ತಾರೋ, ಎಲ್ಲಿ ನಮ್ಮ ಶಾಸಕರನ್ನ ಸೆಳಿತಾರೋ, ಆಮಿಷಗಳನ್ನ ಹುಡ್ತಾರೋ, ಅವರನ್ನ ಸೆಳೆದು ನಮ್ಮ 3ನೇ ಅಭ್ಯರ್ಥಿಯನ್ನ ಎಲ್ಲಿ ಸೋಲಿಸ್ತಾರೋ ಅನ್ನುವಂತಹ ಆತಂಕ ಕೂಡ ಇತ್ತು. ಆದರೆ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ರು. ಯಾಕೆಂದ್ರೆ ನಮ್ಮ ಶಾಸಕರು ಎಲ್ಲೂ ಕೂಡ ಅಡ್ಡ ಮತದಾನವನ್ನು ಮಾಡೋದಿಲ್ಲ, ಜೊತೆಗೆ ಪಕ್ಷೇತರರು ನಮ್ಮ ಬೆಂಬಲವಾಗಿ ನಿಲ್ತಾರೆ. ಹಾಗಾಗಿ ನಾವು ಚುನಾವಣೆಯಲ್ಲಿ ಈಸಿಯಾಗಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗಿತ್ತು. ಆ ಲೆಕ್ಕಾಚಾರಗಳು ಈಗ ಎಲ್ಲೋ ಒಂದು ಕಡೆ ಸಫಲವಾಗಿದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿಯವರೆಗೆ ಶಿವರಾಮ್ ಹೆಬ್ಬಾರ್ ಅವರು ಎಲ್ಲೋ ಒಂದು ಕಡೆ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳಿತ್ತು. ಆದರೆ ಶಿವರಾಮ್ ಹೆಬ್ಬಾರ್ ಅವರು ಈಗ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಮುಕ್ತಾಯ ಆದರೂ ಕೂಡ ಅವರು ಚುನಾವಣೆ ಮತದಾನ ಮಾಡೋದಕ್ಕೆ ಮತಕೇಂದ್ರದ ಕಡೆ ಸುಳಿಲು ಇಲ್ಲ. ಹಾಗಾಗಿ ಅವರು ಒಂದು ಕಡೆ ತಟಸ್ಥ ಧೋರಣೆಯನ್ನು ತಾಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಕ್ರಾಸ್ ವೋಟಿಂಗ್ ಅನ್ನು ಮಾಡಿದ್ದೇ ಆಗಿದ್ರೆ ಆಗ ಮುಂದೆ ಕಾನೂನು ನಿಯಮಗಳಿಗೆ ವಿರುದ್ಧವಾಗಿ ವರ್ತಿಸಿದಂತ ಆಗ್ತಾ ಇತ್ತು. ಹಾಗಾಗಿ ಕಾನೂನಿನ ಸಂಕಷ್ಟ ಎದುರಾಗ್ತಾ ಇತ್ತು. ರಾಜಕೀಯ ಭವಿಷ್ಯ ಕೂಡ ಡೋಲಾಯಮಾನವಾಗ್ತಾ ಇತ್ತು.
ಈಗ ತಟಸ್ಥ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಪಾರಾಗಬಹುದು. ಸ್ವಲ್ಪ ಮಟ್ಟಿಗೆ ಬಿಜೆಪಿಯಿಂದಲೂ ಕೂಡ ಮುಜುಗರ ಎದುರಾದ್ರೂ ನಾನು ಯಾರಿಗೂ ಕೂಡ ವೋಟನ್ನು ಹಾಕಿಲ್ಲ, ಹಾಗಾಗಿ ನಾನು ಸೈಲೆಂಟ್ ಆಗಿದ್ದೇನೆ ಅನ್ನುವಂಥ ಒಂದು ಮೆಸೇಜನ್ನು ಕೊಡಬಹುದು. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿರೋದ್ರಿಂದ ಇಲ್ಲಿ ಕ್ರಾಸ್ ವೋಟಿಂಗ್ ಆಗಿದೆ. ಹಾಗಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಬಹುದು ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈಗ ಎಸ್ ಟಿ ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿರುವಂಥದ್ದು ಸ್ಪಷ್ಟ ಆಗಿರೋದ್ರಿಂದ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ, ಕೊಟ್ಬಿಟ್ಟು ಕಾಂಗ್ರೆಸ್ ಕಡೆ ಬರಬೇಕಾಗತ್ತೆ ಅಥವಾ ಬೇರೆ ಪಕ್ಷದ ಕಡೆ ಅವರು ಹೋಗೋದಕ್ಕೂ ಕೂಡ ಅವಕಾಶಗಳಿದೆ. ಆದರೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಈಗ ಚುನಾವಣಾ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸದೇ ಇರೋದ್ರಿಂದ ಸಹಜವಾಗಿ ಅವರು ಕೂಡ ಕಾಂಗ್ರೆಸ್ ಕಡೆ ಕಾಲನ್ನು ಇಟ್ಟಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಬಹುದು. ಯಾಕೆಂದರೆ ಮುಂದೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಎಸ್ ಟಿ ಸೋಮಶೇಖರ್ ಅವರನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಇಬ್ಬರೂ ಕೂಡ ಇಲ್ಲಿ ಪಕ್ಷದ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಮುಂದೆ ಅವರು ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಬಹುದು. ಜೊತೆಗೆ ಕಾನೂನಿನ ಅಡೆತಡೆಗಳು ಕೂಡ ಅವರಿಗೆ ಎದುರಾಗಬಹುದು. ಯಾಕೆಂದರೆ ಎಸ್ ಟಿ ಸೋಮಶೇಖರ್ ಇಲ್ಲಿ ಕ್ರಾಸ್ ವೋಟನ್ನು ಮಾಡಿರೋದ್ರಿಂದ ಸಹಜವಾಗಿ ಬಿಜೆಪಿ ನಾಯಕರು ಅವರ ವಿರುದ್ಧವಾಗಿ ದೂರನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶಗಳಿದೆ. ನ್ಯಾಯಾಲಯಕ್ಕೆ ಅದು ಹೋಗಿದ್ದೇ ಆದರೆ ಸ್ಪೀಕರ್ ಅವರಿಗೆ ದೂರನ್ನು ಕೊಟ್ಟಿದ್ದೇ ಆದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರ ಮೇಲೆ ತಾಂತ್ರಿಕ ನಿಯಮಗಳು ಅಡ್ಡಿಯಾಗಬಹುದು, ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಕೂಡ ಅಡ್ಡಿಯಾಗಬಹುದು. ಆದರೆ ಈಗಿನ ಪ್ರಸ್ತುತ ಹಿಂದೆ ಇದೇ ರೀತಿಯಾಗಿ ಚುನಾವಣೆಗಳು ನಡೆದಿದ್ದು, ಇದೇ ರೀತಿಯಾಗಿ ಅಡ್ಡ ಮತದಾನಗಳು ಕೂಡ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಅವರ ಪರವಾಗಿ ತೀರ್ಪನ್ನು ಕೊಟ್ಟಿತ್ತು. ಆ ಒಂದು ತೀರ್ಪುಗಳನ್ನು ಆಧಾರವಾಗಿ ಇಟ್ಕೊಂಡು ನಮಗೂ ಕೂಡ ನ್ಯಾಯ ಸಿಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಕ್ರಾಸ್ ವೋಟಿಂಗ್ ಅನ್ನು ಮಾಡಿರಬಹುದು ಎಸ್ ಟಿ ಸೋಮಶೇಖರ್ ಅವರು. ಈ ಕಡೆ ಶಿವರಾಮ್ ಹೆಬ್ಬಾರ್ ಕ್ರಾಸ್ ವೋಟಿಂಗ್ ಮಾಡಿಲ್ಲ, ಆದರೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯ ಆಗಿರೋದ್ರಿಂದ ಅವರು ಕೂಡ ಕಾಂಗ್ರೆಸ್ಗೆ ಶೀಘ್ರದಲ್ಲೇ ಸೇರ್ಪಡೆಯಾಗುವಂಥ ಸಾಧ್ಯತೆಗಳಿದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಬಹುಮುಖ್ಯವಾಗಿ ಮೈತ್ರಿ ಪಕ್ಷಗಳಿಗೆ ಸಾಕಷ್ಟು ಮುಜುಗರ ಆಗಿದೆ, ಮುಖಭಂಗ ಆಗಿದೆ. ಯಾಕೆಂದರೆ 5ನೇ ಅಭ್ಯರ್ಥಿಯನ್ನು ಸೋಲ್ತಾರೆ ಅನ್ನುವಂಥ ಮಾತುಗಳಿದ್ರೂ, ಲೆಕ್ಕಾಚಾರಗಳಿದ್ರೂ ಅವರು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಅವರೇ ಮುಜುಗರಕ್ಕೆ ಈಡಾಗಿದ್ದಾರೆ. ಹಾಗಾಗಿ ದೊಡ್ಡ ಒಂದು ಸೆಟ್ ಬ್ಯಾಕ್ ಈಗ ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಇದೊಂದು ದೊಡ್ಡ ರೀತಿಯ ಮುಜುಗರ ಎರಡೂ ಪಕ್ಷಗಳಿಗೂ ಕೂಡ ಆದಂತಾಗಿದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.